ವೀಕ್ಷಕರೇ, ಹೇಗಿದ್ದೀರಾ? ನಾನು ಆರಾಮಿದ್ದೀನಿ. ನೀವು ಹೇಗಿದ್ದೀರಾ ಫ್ರೆಂಡ್ಸ್? ಇವತ್ತು ನಾನು ಆಲೂ ಚಿಪ್ಸ್ ಮಾಡೋದು ಹೇಗಂತ ಹೇಳ್ತಿದ್ದೀನಿ. ನಾನು 2 kg ಆಲೂ ತೊಗೊಂಡಿದ್ದೀನಿ. ಈ ಥರ ನೀರಲ್ಲಿ ಚಿಪ್ಸ್ನ ಕಟ್ ಮಾಡ್ತಾಯಿದ್ದೀನಿ. ಆಲೂನ ಈ ಥರ ಮಾಡಿ 2 ಸಲ ತೊಳಿತೀನಿ. ಚೆನ್ನಾಗಿ ತೊಳೆದಿದ್ದೀನಿ ಗಡ್ಡೆನ. ಇವಾಗ ಕುದಿಸ್ತೀನಿ ಉಪ್ಪು ಹಾಕಿ. 10 ನಿಮಿಷ ಚೆನ್ನಾಗಿ ಕುದಿಸಿ, ಕುದಿಯುವಾಗ ನಾನು ಉಪ್ಪು ಹಾಕಿರ್ತೀನಿ. ವರ್ಷಗಟ್ಟಲೆ ಇಟ್ಟು ತಿನ್ಬೋದು ಫ್ರೆಂಡ್ಸ್, ಏನಾಗೋದಲ್ಲ. ಉಪ್ಪು ಹಾಕ್ತಾಯಿದ್ದೀನಿ. ಒಂದು 10-15 ನಿಮಿಷ ಕುದಿಸಿ ಚೆನ್ನಾಗಿ ಕುದಿಬೇಕು. ಕುದೀತಾ ಇದೆ. ವರ್ಷಗಟ್ಟಲೆ ಇಟ್ಟು ತಿನ್ಬೋದು ಫ್ರೆಂಡ್ಸ್ ಚಿಪ್ಸ್ನ, ಏನೂ ಆಗೋದಿಲ್ಲ. ಉಪವಾಸಕ್ಕೆಲ್ಲ ನಾವು ಒಂದೇ ತಿಂತೀವಿ. ನಾನು 2 ಬೊಗಣೆಯಲ್ಲಿ ಕುದಿಸ್ತಾ ಇದ್ದೀನಿ. 2 kg ಎಲ್ಲ ಜಾಸ್ತಿ ಇದಾವಂತ ಕುದಿದೆ ನೋಡಿ. ಈ ಥರ ಒಂದು ಕುದಿ ಬಂದರೆ ಆಫ್ ಮಾಡಿಬಿಡಿ, ಸಾಕು. ಇವಾಗ ಬಸಿತಾ ಇದ್ದೀನಿ. ಸಣ್ಣಗಿನಲ್ಲಿ ಬಸಿದು ನೀರೆಲ್ಲ ಇಳಿದ ಮೇಲೆ ಈ ಥರ ಆಗಿದ್ದಾವೆ ನೋಡಿ. ವರ್ಷಾನುಗಟ್ಟಲೆ ಇಟ್ಟು ತಿನ್ಬೋದು ಫ್ರೆಂಡ್ಸ್, ಏನಾಗೋದಿಲ್ಲ. ಬಿಸಿಲಿಗೆ ಚೆನ್ನಾಗಿ ಒಣಗಿಸ್ಬೇಕು. ಮತ್ತು ಇವಾಗ ನಾನು ಬಿಸಿಲಿಗೆ ಒಣಗಿಸ್ತಾ ಇದ್ದೀನಿ. ಚೆನ್ನಾಗಿ ಒಣಗಿಸಿ ಒಂದು ಡಬ್ಬದಲ್ಲಿ ಇಟ್ಟರೆ ಆಯಿತು. ನಿಮ್ಗೆ ಯಾವಾಗ ಬೇಕು ಆವಾಗ ತಿನ್ಬೋದು. ಇದು ವರ್ಷಗಟ್ಟಲೆ ಇಟ್ಟು ತಿಂದರೂ ಏನಾಗೋದಿಲ್ಲ. ಆದರೆ ಬಿಸಿಲಿಗೆ ಮಾತ್ರ ಚೆನ್ನಾಗಿ ಒಣಗಿಸ್ಬೇಕು. ಮತ್ತು ಇಷ್ಟಾಗಿದೆ, ಒಣಗಿಸ್ತಾ ಇದ್ದೀನಿ ನಾನು. ಒಣಗಿದ ಮೇಲೆ ನಿಮಗೆ ತೋರಿಸ್ತೀನಿ. ಮತ್ತೆ ವಿಡಿಯೋ ಕಂಟಿನ್ಯೂ ನೋಡಿ, ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ ಫ್ರೆಂಡ್ಸ್. 2 days ಚೆನ್ನಾಗಿ ಒಣಗಿಸಿದ್ದೀನಿ ನಾನು. ಈ ಥರ ಒಣಗಿದ್ದಾವೆ ನೋಡಿ. ಈ ಥರ ನಾನು ನಿಮಗೆ ಕರೆದು ತೋರಿಸ್ತೀನಿ ನೋಡಿ. ಎಣ್ಣೆನೂ ಏನು ಜಾಸ್ತಿ ಹೋಗಲ್ಲ ಇದಕ್ಕೆ, ಎಣ್ಣೆನೂ ಹಿಡಿಯಲ್ಲ. ತೊಗೊಂಡಿದ್ದೀನಿ ನಾನು. ಎಷ್ಟು ನಿಮಗೆ ತೋರಿಸ್ತೀನಿ. ಉರಿಯಲ್ಲಿಟ್ಟು ಕರಿಬೇಕು ರೀ. ಉರಿ ಸಣ್ಣ ಇಡ್ತಾರೆ. ಕರೆದು ತೋರಿಸ್ತೀನಿ ಫ್ರೆಂಡ್ಸ್. ನೀವು ಒಂದು ಸಲ ಟ್ರೈ ಮಾಡಿ. ಈ ಥರ ಮಾಡಿ ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡಿ. ಇಷ್ಟ ಆಗಿದ್ದರೆ ನಿಮಗೆ ಕಮೆಂಟ್ ಹಾಕಿ ಫ್ರೆಂಡ್ಸ್. ಎಣ್ಣೆನೂ ಜಾಸ್ತಿ ಹೋಗೋದಲ್ಲ ಇದಕ್ಕೆ. ಈ ಥರ ಆಗಿದ್ದಾವೆ ನೋಡಿ. ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸರ್ವೇ ಜನ ಸುಖಿನೋ ಭವಂತು.